ಆಕ್ಟರ್ ದರ್ಶನ್ ಮಾಡಿದ ಕ್ರೈಮ್ ಅಂತೂ ನಿಮ್ಗೆಲ್ಲಾ ನ್ಯೂಸ್ ಚಾನೆಲ್ದಾಗೂ ಗೊತ್ತಾಗತೈತಿ. ಆದ್ರ ಪೊಲೀಸರಿಗೆ ಇದ್ರ ಸುಳಿವು ಹೆಂಗ್ ಸಿಕ್ತ ತಿಳ್ಕೊಳಂಬರ್ರಿ. ಜೂನ್ 9 ಕಾಮಾಕ್ಷಿ ಪಾಳ್ಯದ ಒಂದ್ ಅಪಾರ್ಟ್ಮೆಂಟ್ ಇನ್ ಸೆಕ್ಯೂರಿಟಿ ಗಾರ್ಡ್ ಇನ್ ಕಣ್ಣ ಒಂದ್ ಬಾಡಿ ಮೇಲೆ ಹೋಗ್ತೈತಿ. ತಕ್ಷಣ ಅವ್ರ ಪೊಲೀಸರಿಗೆ ಕಾಲ್ ಮಾಡ್ತಾರ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಾಕ. ಪೊಲೀಸರಿಗೆ ಐಡೆಂಟಿಫಿಕೇಶನ್ ಮಾಡಾಕ ಏನು ಸುಳಿವ ಸಿಗಂಗಿಲ್ಲ. ಅದಕ್ಕ ಆ ಬಾಡಿನ ಫಾರೆನ್ಸಿಕ್ ಟೀಮಿಗೆ ತಲುಪಿಸಿದಾಗ ಗೊತ್ತಾತ ಆ ಮನುಷ್ಯನ ಮೇಲೆ 15 ಲೈಫ್ ಥ್ರೆಟ್ನಿಂಗ್ ಹಲ್ಲೆ ಆಗಿದ್ವು ಮತ್ತ ಅವ್ನ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರಂತ. ಫಸ್ಟ್ ಈಗ ಪೊಲೀಸರಿಗೆ ಇದು ಒಂದ್ ನಾರ್ಮಲ್ ಕೇಸ್ ಇತ್ತು. ಚಿತ್ರದುರ್ಗ ಅಲ್ಲಿಂತ ಒಂದ್ ಫ್ಯಾಮಿಲಿ ಐಡೆಂಟಿಫಿಕೇಶನ್ ಬಂದಾಗ ಕನ್ಫರ್ಮ್ ಆತ ಆ ಬಾಡಿ ರೇಣುಕಾ ಸ್ವಾಮಿದ ಅಂತ ಹೇಳಿ. ಅಪೋಲೋ ಫಾರ್ಮಸಿದಾಗ ಕೆಲಸ ಮಾಡೋ ಒಂದ್ ಸಾಧಾರಣ ಮನುಷ್ಯದ ಮೇಲೆ ಹಿಂಗ್ ಯಾಕೆ ಹಲ್ಲೆ ಆದ್ವ ಇದ ಚಿಂತಿದಾಗ ಪೊಲೀಸರು ಇದ್ರ ಅವ್ರಿಗೆ ಏನು ಲೀಡರ್ ಸಿಕ್ಕಿದ್ದಿಲ್ಲ. ಅಚಾನಕ್ ಒಂದಿನ 3 ಮಂದಿ ಹುಡುಗರು ಪೊಲೀಸ್ ಸ್ಟೇಷನ್ ಒಳಗ್ ಬರ್ತಾರ. ಹೇಳ್ತಾರ ಈ ಕ್ರೈಮ್ ನಾವ ಮಾಡ್ಯಾವ ಅಂತ ಹೇಳಿ. ಆ ಪೊಲೀಸ್ ಸ್ಟೇಷನ್ ಇಂದ SP ಗ ಏನೋ ಒಂದ್ ಡೌಟ್ ಬರ್ತೈತಿ. ಅವ್ರ ಆ 3 ಮಂದಿದ ಕಾಲ್ ಲಾಕ್ಸ್ ಮತ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವ್ರ ಲಿಂಕ್ ಆಕ್ಟರ್ ದರ್ಶನ್ ಜೋಡಿ ಇರೋದು ಗೊತ್ತಾಗ್ತೈತೆ. ಆ ದಿನದ CCTV ಕ್ಯಾಮ್ರಾ ಚೆಕ್ ಮಾಡಿದಾಗ ಗೊತ್ತಾಗ್ತೈತಿ ದರ್ಶನ್ ಇನ್ ಕಾರ್ ಆ ಬಾಡಿ ಇರೋ ಜಾಗದ ಕಡೆ ಇತ್ತಂತ ಹೇಳಿ. ನಮ್ ಸೌತ್ ಇಂಡಿಯಾದಾಗ ಆಕ್ಟರ್ಸಿಗ ದೇವ್ರ ಗತ್ಲೆ ವರ್ಕ್ಶಿಪ್ ಮಾಡ್ತೇವ್ ನಾವು. ಯಾವತ್ತೂ ಇದು ತಿಳ್ಕೊಳಂಗೇ ಇಲ್ಲ ಅವ್ರು ಮಾಡೋದ ಬರೀ ಪಾತ್ರ ಅಂತ ಹೇಳಿ. ಮತ್ತಿಂತ ವಿಡಿಯೋಗ ಫಾಲೋ ಮಾಡ್ರಿ ಆ ಕ್ಲಾಸಿಕ್ ವೈಬ್.